Hello my dear students, welcome to chemistry class. So today in this class we are going to discuss there is a very important reactions, that is a nucleophilic substitution reactions के बारे में डिस्कशन कर रहे थे लास्ट क्लासेस में. तो उसके अंदर जो nucleophilic substitution reactions they will be followed by the two reaction pathways. ಎರಡು ರಿಯಾಕ್ಷನ್ಸ್ ಇಲ್ಲಿ ಬರ್ತೇವೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಎರಡು ರಿಯಾಕ್ಷನ್ಸ್ ಇಂಪಾರ್ಟೆಂಟ್. ಸೊ ಅದರಲ್ಲಿ ಮೊದಲನೇದಾಗಂತ ರಿಯಾಕ್ಷನ್ಸ್ ನ್ಯೂಕ್ಲಿಯೋಫಿಲಿಕ್, ದಟ್ ಈಸ್ ಅ ಬೈಮಾಲಿಕ್ಯುಲರ್ ರಿಯಾಕ್ಷನ್. ಸಿಂಪ್ಲಿ ವಿ ಕಾಲ್ ಇಟ್ ಆಸ್ ಅ SN2 ರಿಯಾಕ್ಷನ್ ಅಂತ ಹೇಳ್ತೀವಿ. That is SN2. S stands for a substitution, N stands for nucleophilic, and 2 stands for bimolecular reaction. ಸೊ ಇದು ಏನಾಗುತ್ತೆ ಇಲ್ಲಿ, ದಿಸ್ ಈಸ್ ಅ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ರಿಯಾಕ್ಷನ್. ಒಂದಿದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ SN2 ರಿಯಾಕ್ಷನ್ ಏನಾಗುತ್ತೆ ಇಲ್ಲಿ, ವೆನ್ methyl chloride reacts with the hydroxide ion to form a methyl alcohol is a product. methyl alcohol product ಆಗ್ತದೆ ಇಲ್ಲಿ. ಸೊ ಅಲ್ಲಿಂದ ಹೆಲೈಡ್ ಅಯಾನ್ ಅಂದ್ರೆ ಕ್ಲೋರೈಡ್ ಅಯಾನ್ ಅಲ್ಲಿ ಏನಾಗುತ್ತೆ, ಡಿಸ್ಪ್ಲೇಸ್ ಆಗಿ OH ಏನಾಗುತ್ತೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ Cl is being displaces and form a, that is a chloride ion. So this complete reaction will be takes place in a single step ಅಲ್ಲಿ ಒಂದು ರಿಯಾಕ್ಷನ್ ಕ್ಯಾರಿ ಔಟ್ ಆಗುತ್ತೆ. ಸೊ ಆ ಒಂದು ರಿಯಾಕ್ಷನ್ ಯಾವ ತರ ನಾವು ಇಲ್ಲಿ ಕ್ಯಾರಿ ಔಟ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಲೆಟ್ ಸ್ಟಾರ್ಟ್. ದಟ್ ಈಸ್ SN2 reaction and its mechanism. Reacts with hydroxide ion any OH minus ion, hydroxide ion to form methyl alcohol. So this is our reaction. ಏನಾಗುತ್ತೆ ಇಲ್ಲಿ ರಿಯಾಕ್ಷನ್. So in this reaction what happens when methyl chloride reacts with hydroxide ion, andre methyl chloride reacts with hydroxide. This is a nucleophile. Idenu idu nucleophile. So this nucleophile, this can displaces the Cl halide ion. So OH ಏನಾಗುತ್ತೆ ಇಲ್ಲಿ halide ion replace ಮಾಡುತ್ತೆ. So we will get CH3OH. This is a methyl alcohol. This is a methanol alcohol plus ಈ Cl ಏನಾಗುತ್ತೆ ಹೊರಗಡೆ ಬಂದ್ಬಿಟ್ಟು halide chloride ion ಇಲ್ಲಿ ಫಾರ್ಮೇಶನ್ ಆಗುತ್ತೆ. So this is our SN2 reaction. So this product methyl alcohol is a product. This is a methanol or methyl alcohol, methanol ಅನ್ಬೋದು. So this is methyl chloride. This is hydroxide ion. ಸೊ ಈ ಒಂದು ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಇಲ್ಲಿ, ಸೊ ದಿಸ್ OH hydroxide ion, this is a nucleophile. ಇದೇನಿದು ನ್ಯೂಕ್ಲಿಯೋಫೈಲ್. ದಿಸ್ ನ್ಯೂಕ್ಲಿಯೋಫೈಲ್ ಡಿಸ್ಪ್ಲೇಸಸ್ ದಿ Cl. ಇದಕ್ಕೆ ಏನ್ ಮಾಡುತ್ತೆ, Cl ಗೆ ಸಬ್ಸ್ಟಿಟ್ಯೂಟ್ ಅಂತಂದ್ರೆ OH ಸಬ್ಸ್ಟಿಟ್ಯೂಟ್ ಆಗ್ಬಿಟ್ಟು Cl ಹೊರಗಡೆ ಹೋಗುತ್ತಿಲ್ಲ. ಸೊ ದಿಸ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಈಸ್ ನೋನ್ ಆಸ್ SN2 reaction, substitution nucleophilic bimolecular reaction. So this the displacement, this is that leaving group is a halide ion and adding group is a nucleophile. Both of that process will takes place. The word bonds breaks and new bonds formation between OH and carbon that will be takes place simultaneously. ಎರಡು ಒಂದೇ ಸಲಕ್ಕೆ ಏನಾಗುತ್ತೆ ಇಲ್ಲಿ ಈ ಒಂದು ರಿಯಾಕ್ಷನ್ಸ್ ಕ್ಯಾರಿ ಔಟ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ SN2 ರಿಯಾಕ್ಷನ್. ಸೊ ಇಲ್ಲಿ ನೋಡ್ಬೇಕಾದ್ರೆ ನಮಗೆ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಏನಪ್ಪ ಇಲ್ಲಿ ಮೆಕ್ಯಾನಿಸಮ್?
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೆಕ್ಯಾನಿಸಮ್. ಸೊ ಮೆಕ್ಯಾನಿಸಮ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ರಿಯಾಕ್ಷನ್ ಯಾವ ತರ ಆಗುತ್ತೆ ಈ ಒಂದು ರಿಯಾಕ್ಷನ್ ಅನ್ನೋದೇ ನಾವು ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಈ ಮೆಕ್ಯಾನಿಸಮ್ ಅಲ್ಲಿ ಸೊ ದಿಸ್ ರಿಯಾಕ್ಷನ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಅ ಸಿಂಗಲ್ ಸ್ಟೆಪ್. ಒಂದೇ ಸ್ಟೆಪ್ ಅಲ್ಲಿ ಈ ಒಂದು ರಿಯಾಕ್ಷನ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ. ಸೊ ಸಿಂಗಲ್ ಸ್ಟೆಪ್ ಸಿಂಗಲ್ ಸ್ಟೆಪ್ ಏನಾಗುತ್ತೆ ಅಲ್ಲಿ ಮೆಕ್ಯಾನಿಸಮ್. ದ ಬೋತ್ ಸೈಮಲ್ಟೇನಿಯಸ್ಲಿ तो ये जो मैकेनिज्म ऑफ दिस न्यूक्लियोफिलिक सब्स्टिट्यूशन बायोमॉलिक्यूलर रिएक्शंस का जो मैकेनिज्म क्या होता है, किस तरीके से जो ना स्टेप बाय स्टेप रिएक्शन किस तरीके से होता है. ಸೊ ಯಾವ ತರ ಈ ಒಂದು ರಿಯಾಕ್ಷನ್ ಅನ್ನ ಕ್ಯಾರಿ ಔಟ್ ಆಗುತ್ತೆ ಅನ್ನೋ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಮೆಕ್ಯಾನಿಸಮ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇಲ್ಲಿ ಮೆಕ್ಯಾನಿಸಮ್ ನೋಡ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ನಾವು ರಿಯಾಕ್ಷನ್ ನೋಡ್ತೀವಿ. ಇಲ್ಲಿ ಮಿಥೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸೈಡ್ ಅಯಾನ್ ಟು ಫಾರ್ಮ್ ಮಿಥೆನಾಲ್. ಸೊ ಈ ಮಿಥೆನಾಲ್ ಪ್ರಾಡಕ್ಟ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಇಲ್ಲಿ ನೋಡಿ ಮೆಕ್ಯಾನಿಸಮ್. ಸೊ ಈ ಒಂದು ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ವಿಚ್ ಕಾರ್ಬನ್ ಹೆಲೈಡ್, ಇದು ಇಂಪಾರ್ಟೆಂಟ್ ಥಿಂಗ್, ಕಾರ್ಬನ್ ಹೆಲೈಡ್, ಕಾರ್ಬನ್ ಮತ್ತು ಹೆಲೈಡ್, ಇದು ಕಾರ್ಬನ್ ಮತ್ತು ಹೆಲೈಡ್ ನಡುವೆ ಇದ್ದಂತ ಒಂದು ಬಾಂಡ್, ಕಾರ್ಬನ್ ಹೆಲೈಡ್ ಬಾಂಡ್ ಟು ಬ್ರೇಕ್ ವೈಲ್ ಫಾರ್ಮಿಂಗ್ ಎ ನ್ಯೂ ಕಾರ್ಬನ್ OH ಬಾಂಡ್. ಅಂದ್ರೆ ಕಾರ್ಬನ್ ಹೆಲೈಡ್ ಬಾಂಡ್ ಬ್ರೇಕ್ ಆಗುತ್ತೆ, ಕಾರ್ಬನ್ OH ಬಾಂಡ್ ಏನಾಗುತ್ತೆ ಇಲ್ಲಿ ಫಾರ್ಮ್ ಆಗುತ್ತೆ. ದೀಸ್ ಟೂ ಪ್ರೊಸೆಸ್ ಏನು ಬ್ರೇಕಿಂಗ್ ಅಂಡ್ ಮೇಕಿಂಗ್ ಆಫ್ ಬಾಂಡ್, ದೀಸ್ ಟೂ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಸೈಮಲ್ಟೇನಿಯಸ್ಲಿ ಅಂದ್ರೆ at the same time both that process will be takes place in a single step. single step में ये जो reaction होता है and no intermediate is formed. यहाँ पे intermediate form नहीं होगा. तो यहाँ पे किस तरीके से होगा, तो यहाँ पे जो है ना हम यहाँ पे लेंगे मिथाइल क्लोराइड. दिस इज उसका हम कॉन्फ़िगरेशन इस तरीके से लिख रहे हैं यहाँ पे. दिस इज मिथाइल CH3, यहाँ पे H एंड यहाँ पे हमारा OH माइनस. दिस इज अ न्यूक्लियोफाइल. तो ये यहाँ पे न्यूक्लियोफाइल किस तरीके से हो रहा है, यहाँ पे दिस विल गेट अटैक ऑन दिस कार्बन at the opposite side of this halide ion, because of this is halide is a very high electronegative one. तो न्यूक्लियोफाइल को आने नहीं देता, इसीलिए वो बैक साइड पे जो है यहाँ पे अटैक करता है. तो ये जो है ना हाइड्रोक्साइड आयन, तो OH माइनस प्लस दिस इज मिथाइल क्लोराइड, क्या होगा यहाँ पे जो है ना एक ट्रांजिशन स्टेट रीच करता है. यहाँ पे क्या स्टेट, ये OH इसको जो है ना अटैच होता है. दैट इज अ मेकिंग ऑफ बॉन्ड बिटवीन OH और कार्बन के बीच में बॉन्ड फॉर्मेशन होगा, और ये जो कार्बन हैलाइड दैट इज अ क्लोराइड के बीच में बॉन्ड ब्रेक होने स्टार्ट होगा. तो ये जो है ना ब्रेक होने का जो है ना प्रोसेस स्टार्ट होता है यहाँ पे. तो दिस इज एन दिस इज एन ट्रांजिशन स्टेट. ये जो है ना ये ट्रांजिशन स्टेट है. तो उसके बाद क्या होगा नेक्स्ट, दिस इज अ स्लो स्टेप एंड दिस इज द फास्ट स्टेप. तो आफ्टर दिस नेक्स्ट यहाँ पे ये कंप्लीट ये जो कार्बन हैलाइड दैट कार्बन क्लोराइड बॉन्ड कंप्लीट ब्रेक होगा, यहाँ पे कंप्लीट बॉन्ड फॉर्म होगा. तब हमारा जो प्रोडक्ट होगा यहाँ पे मिथेनॉल, दैट इज मिथाइल अल्कोहल. एंड ये जो है ना ये सभी जो है ना हाइड्रोजन्स आर प्रेजेंट ऑन द लेफ्ट साइड विल बी इन्वर्टेड इन द प्रोडक्ट साइड. ये प्रोडक्ट साइड में क्या होगा, सभी इन्वर्ट होंगे, तो अपोजिट डायरेक्शन में आएंगे. तो दिस इज इन्वर्शन प्रोडक्ट. प्लस क्या होगा यहाँ पे Cl बाहर निकलेगा, प्लस Cl दैट इज प्लस हैलाइड आयन. तो ये जो है ना Cl माइनस हैलाइड आयन बाहर निकलता है. तो दिस इज अवर मैकेनिज्म. तो इस तरीके से हमारे पास क्या होगा, ये एक मैकेनिज्म कैरी आउट होगा. तो इसको बोलेंगे हम SN2 रिएक्शन, और इसका ये जो है ना हमारा मैकेनिज्म है. ओके,
This process is called inversion of configuration. The order of reactivity followed as primary halide, secondary halide and tertiary halide. तो ये जो SN2 reaction, they will be more reactive towards primary alkyl halides after the secondary alkyl and least towards tertiary alkyl halides. क्यों इस तरीके से होता है? Because of whenever that this nucleophile that can be attack on this carbon, the bulky group increases. As the bulky group increases, the nucleophilic attack will be hinders. तो ये क्या होता है यहाँ पे? बल्कि ग्रुप अगर ज्यादा होता है तब क्या होता है? ये न्यूक्लियोफाइल यहाँ पे अटैक करने के लिए बहुत जो है ना यहाँ पे लड़ना पड़ेगा उसके साथ, ताकि उसका रिएक्टिविटी यहाँ पे स्लो पड़ जाता है. तो इसीलिए प्राइमरी अल्काइल हैलाइड्स आर मोर रिएक्टिव देन दैट ऑफ सेकेंडरी. उसके बाद जो है ना टर्शरी इज दी लीस्ट वन. तो इस तरीके से हमारा रिएक्टिविटी होता है SN2 का. ओके, थैंक यू.